ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ SSLC ಗಣಿತದ ಆ್ಯನ್ಯುವಲ್ ಎಕ್ಸಾಮ್ಗಳು ನಡೀತಾ ಇದ್ದಾವೆ. ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರ್ತಕ್ಕಂಥ ಒಂದು ವಿಚಾರ. ಸೊ ನಿಮ್ಮ ಪರೀಕ್ಷೆಗಳನ್ನು ಗಣಿತ ವಿಷಯದ ಪರೀಕ್ಷೆ ಯಾವಾಗಿದೆ ಅನ್ನೋದನ್ನು ಯಾವಾಗಿದೆ 18 ಕನ್ನಡ, 23 ಸೈನ್ಸ್ ಇದೆ. ನೆಕ್ಸ್ಟ್ ಮ್ಯಾಥ್ಸ್ ಬಂದುಬಿಟ್ಟು ಡೇಟ್ ಬಂದುಬಿಟ್ಟು 28 28ಗೆ ಮ್ಯಾಥ್ಸ್ ಪೇಪರ್ ಇದೆ. ಸೊ ಈ 28ಗೆ ಬರ್ತಕ್ಕಂಥ ಫಸ್ಟ್ ವಾಸ್ತವ ಸಂಖ್ಯೆಗಳಲ್ಲಿ ಬರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ನಾನು ಕವರ್ ಮಾಡ್ತಾ ಹೋಗ್ತೀನಿ. ಸೊ ಖಂಡಿತವಾಗಿ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇಷ್ಟು ಬಿಡಿಸ್ಕೊಂಡು ಹೋದರೆ ಸಾಕು, ಇಲ್ಲಿಂದ ಬೇರೆ ಪ್ರಶ್ನೆಗಳು ನಿಮಗೆ ಬರೋದೇನೇ ಇಲ್ಲ. √2 ಒಂದು ಯಾವ ಸಂಖ್ಯೆ? ಸೊ ನಿಮಗೆ ಗೊತ್ತಿದೆ, ಅಭಾಗಲಬ್ಧ ಸಂಖ್ಯೆ. 5 + √3 ಅನ್ನೋದು ಒಂದು, ಅದು ಕೂಡ ಭಾಗಲಬ್ಧ ಸಂಖ್ಯೆ. ಯಾವುದು ಭಾಗಲಬ್ಧ ಸಂಖ್ಯೆ ಅಂತ ಕೇಳಿದ್ದಾರೆ? √5. ಯಾವುದು ಅಭಾಗಲಬ್ಧ ಸಂಖ್ಯೆ ಅಂತ ಕೇಳಿದರೆ √9. ಯಾವುದು ಭಾಗಲಬ್ಧ ಸಂಖ್ಯೆ? √4. ಪೈ ಅನ್ನೋದು ಯಾವುದು? ಪೈ ಅಂತಕ್ಕಂಥದ್ದು ಒಂದು ಅವಿಭಾಜ್ಯ ಸಂಖ್ಯೆ. 5 × 13 × 13 + 13 ಇದು ಯಾವ ಸಂಖ್ಯೆ ಅಂತ ಕೇಳಿದ್ರು? ಸಂಯುಕ್ತ ಸಂಖ್ಯೆ. 91ರ ಅವಿಭಾಜ್ಯ ಅಪವರ್ತಿಸುವಿಕೆ ಹೇಗಾಗ್ತದ? 13 × 7 ಇದು ಲಾಸ್ಟ್ ಟೈಮ್ ಬಂದಿತ್ತು. 1 ಮತ್ತು 10ರ ನಡುವಿನ ಅವಿಭಾಜ್ಯ ಸಂಖ್ಯೆಗಳು ಎಷ್ಟಿರ್ತವೆ? 4 ಇದ್ದಾವೆ. ಯಾವುದೇ ಸಂಯುಕ್ತ ಸಂಖ್ಯೆಯನ್ನು ಈ ಸಂಖ್ಯೆಗಳ ಗುಣಲಬ್ಧಗಳಾಗಿ ವ್ಯಕ್ತಪಡಿಸಬಹುದು ಅಂತ ಕೇಳಿದರೆ ಅವಿಭಾಜ್ಯ ಇಸ್ ದ ರೈಟ್ ಆನ್ಸರ್. ಇವೆಲ್ಲ LBAದಲ್ಲಿರ್ತಕ್ಕಂಥ MCQಗಳಿತ್ತು, ಇವುಗಳು ನಿಮಗೆ ಬರಲೇಬೇಕು. 120ಅನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿದಾಗ ಏನಾಗ್ತದೆ? 2 ಘಾತ 3 × 3 ಘಾತ 1 × 5 ಘಾತ 1. 30ರ ಅವಿಭಾಜ್ಯ ಅಪವರ್ತನಗಳೆಷ್ಟು? 2, 3, 5. 2 ಮತ್ತು 3ರ ಲಸ ಎಷ್ಟಾಗಿರ್ತದೆ? D6. 3 ಮತ್ತು 5ರ ಮಸ ಎಷ್ಟು? 1. ಯಾವುದೇ ಎರಡು ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳ ಮಸ ಎಷ್ಟಾಗಿರ್ತದೆ? 1. ವೆರಿ ವೆರಿ ಇಂಪಾರ್ಟೆಂಟ್ ಅದ. ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಮಸ ಎಷ್ಟಾಗಿರ್ತದೆ? ಅದು ಕೂಡ ಒಂದು ಇಂಪಾರ್ಟೆಂಟ್ ಅದ. A × B ಎರಡು ಸಹ ಅವಿಭಾಜ್ಯಗಳಾದಾಗ ಅವುಗಳ ಲಸ ಎಷ್ಟಾಗಬೇಕು? A × B ಇದು ಇಂಪಾರ್ಟೆಂಟ್ ಅದ. ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ ಮತ್ತು ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆಯ ಮಸ ಕೇಳಿದ್ದಾರೆ 2. ಯಾವುದೇ ಎರಡು ಧನಾತ್ಮಕ ಪೂರ್ಣಾಂಕಗಳಾದ a ಮತ್ತು b ಗಳಿಗೆ ಮಸಃ AB ಲಸಃ AB ಆದರೆ ಯಾವುದಕ್ಕೆ ಸಮ ಅಂತ ಕೇಳಿದ್ರು? A × B ಇಸ್ ದ ರೈಟ್ ಆನ್ಸರ್. ಇನ್ನು 12, 5 ಇವುಗಳ ಮಸಃ 3 ಆದರೆ 12, 5ಗಳ ಲಸ ಎಷ್ಟಾಗಿರ್ತದೆ? 60. 5ರ ಘಾತ 2 × 2, 2ರ ಘಾತ 5 × 5ರ ಮಸ ಎಷ್ಟು? ಸೊ ಆಪ್ಷನ್ ಎ 2 × 5. ಎರಡು ಧನ ಪೂರ್ಣಾಂಕಗಳಾದ a ಮತ್ತು b ಅನ್ನು a = x³ y², b = xy³ ಎಂದು ವ್ಯಕ್ತಪಡಿಸಿದಾಗ x ಮತ್ತು yಗಳ ಅವಿಭಾಜ್ಯ ಸಂಖ್ಯೆಗಳಾದರೆ ABಯ ಮಸ ಎಷ್ಟಾಗಿರ್ತದೆ ಅಂತ ಕೇಳಿದ್ರು? xy². a ಮತ್ತು 18ರ ಲಸ 36, b ಮತ್ತು 18ರ ಮಸ 2 ಆದರೆ ಏನ ಬೆಲೆ ಕೇಳಿದ್ರು? 4 ಅನ್ನೋದು ನಿಮಗೆ ಗೊತ್ತಿರಬೇಕು. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ. p ಮತ್ತು qಗಳು ಸಹ ಅವಿಭಾಜ್ಯ ಸಂಖ್ಯೆಗಳಾದರೆ p² + q² ನ ಮಸ ಎಷ್ಟು? 1. 180 = 2ರ ಘಾತ x × 3ರ ಘಾತ 2 × 5ರಲ್ಲಿ xನ ಬೆಲೆ ಎಷ್ಟು? 2 ಆಗಿರ್ತದೆ. ಇನ್ನು 15 ಮತ್ತು 20ರ ಈ ಸಂಖ್ಯೆಗಳ ಮಸ ಮತ್ತು ಲಸಗಳ ಗುಣಲಬ್ಧ ಎಷ್ಟು? 300. ಇನ್ನು ಎಯು ಒಂದು ಬೆಸ ಸಂಖ್ಯೆ, ಬಿಯು 3ರಿಂದ ಭಾಗವಾಗುವ ಸಂಖ್ಯೆಯಾದರೆ a × bಗಳ ಲಸ p ಆದರೆ 3a ಮತ್ತು 2bಗಳ ಮಸ ಎಷ್ಟು? 6p ಆಗಿರ್ತದೆ. ಇನ್ನು a ಮತ್ತು b ಎರಡೂ ಸಂಖ್ಯೆಗಳ ಮಸ ಮತ್ತು ಲಸ ಕ್ರಮವಾಗಿ 5 ಮತ್ತು 200 ಆದರೆ a ಮತ್ತು bಗಳ ಗುಣಲಬ್ಧ ಎಷ್ಟು ಅಂತ ಕೇಳಿದರೆ 1000 ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆನ್ಸರ್. ಇದು ಸ್ವಲ್ಪ ನೀವು ಅಂಕಗಣಿತದ ಮೂಲ ಪ್ರಮೇಯವರು 1 ಮಾರ್ಕ್ಸಿಗೆ ಬರ್ತದೆ, ಅದನ್ನು ಬೈಪಟ್ ಮಾಡಿರಿ. ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳ ಘಟಿಸುವಿಕೆ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರ್ತದೆ ಅಂತಕ್ಕಂಥದ್ದು ಇದು ಅಂಕಗಣಿತದ ಮೂಲ ಪ್ರಮೇಯ. ಇದನ್ನು ನೀವೇನು ಮಾಡಬೇಕಪ್ಪ ಅಂದರೆ ಬೈಪಟ್ ಮಾಡಬೇಕು. ಇದೆಷ್ಟು ಬೈಪಟ್ ಮಾಡ್ತೀರಿ ಅಷ್ಟು ನಿಮಗೆ ಏನಾಗ್ತದಪ್ಪ ಅಂದರೆ ಯೂಸ್ ಆಗ್ತದೆ. ಆಮೇಲೆ ಅವಿಭಾಜ್ಯ ಅಪವರ್ತನಗಳನ್ನು ಹೇಗೆ ವ್ಯಕ್ತಪಡಿಸ್ತೀರಿ? 140. ಸೊ 140ನ ಅತಿ ಚಿಕ್ಕ ಸಂಖ್ಯೆಯಿಂದ ನೀವೇನು ಮಾಡ್ತೀರಿ? ಭಾಗಿಸ್ತಾ ಹೋಗ್ತೀರಿ. ಸೊ ಭಾಗಿಸ್ತಾ ಹೋದಾಗ ಲಾಸ್ಟ್ ಎಷ್ಟು ಬರ್ತದೆ? 2ರ ಘಾತ 2, 5 × 7 ಇಷ್ಟು ಬರೆದ್ರೆ ಏನಾಗಿರ್ತದೆ? ಅದು ಅವಿಭಾಜ್ಯ ಅಪವರ್ತನ ಆಗಿರ್ತದೆ. ಇದು ಕೂಡ ನೀವೇನು ಮಾಡಿರಿ? ಕಲ್ಕೊಡ್ರಿ. ಇಲ್ಲಿ ಪಾಠದಲ್ಲಿರ್ತಕ್ಕಂಥ ಲೆಕ್ಕ ಇದೇ ಇದೆ, ಇದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥದ್ದಿಲ್ಲ. ಇಲ್ಲಿ ಕೇಳಿದ್ದಾರೆ 96ನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧಗಳಾಗಿ ವ್ಯಕ್ತಪಡಿಸಿ ಅಂದಾಗ 2 ಎಷ್ಟು ಸಲ ಬಂತ? 5, 3 ಒಂದು ಸರಿ. ಸೊ 2ರ ಘಾತ 5 × 3 ಅನ್ನೋದು ಅವಿಭಾಜ್ಯ ಅಪವರ್ತನ ಗುಣಲಬ್ಧ ಬರ್ತದೆ. ಅದೇ ಥರ 156 ಕೇಳಿದ್ದಾರೆ. ಸೊ 156 ಎಷ್ಟದ? 2ರ ಘಾತ 2 × 3 × 13 ಅವಾಗ ಎಷ್ಟಾಯ್ತದು? 156 ಅಂತಕ್ಕಂಥದ್ದು ಬಂತು. ಇದು
ವಾಸ್ತವ ಸಂಖ್ಯೆಗಳಲ್ಲಿ ನೀವು ಇದೇ ಥರನಾಗಿರ್ತಕ್ಕಂಥ ಲೆಕ್ಕಗಳು ಬರ್ತಾ ಇದ್ದಾವೆ ಫ್ರೆಂಡ್ಸ್. ಇದನ್ನು ನೋಡಿದರೆ ಒಂದು ಅಂಕ ನಿಮಗೆ ಆರಾಮಾಗಿ ಕ್ಲಿಯರ್ ಆಗ್ತದೆ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗೆ ಬರ್ತೀನಿ. ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥ ಪ್ರಶ್ನೆ ಅದು ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಎಸ್ 3+√5 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಂತಿದೆ. ಸ್ಕ್ರೀನ್ಶಾಟ್ ತಗೊಳ್ರಿ, ಇವು ಬಿಟ್ಟು ಬೇರೆ ಏನೂ ಬರೋದೇನೇ ಇಲ್ಲ. ಓಕೆ, ಮೊದಲು ಬರ್ಕೊಡ್ರಿ √3+5. ಓಕೆ, ಆವಾಗ ಊಹೆ ಏನಾಗಿರ್ತದೆ, √3+5 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಆವಾಗ √3+5 = p/q ಇವೆಲ್ಲವನ್ನು ಬರಿಬೇಕು. ಆವಾಗ √3 = p/q - 5. ಆವಾಗ √3 = p - 5q/q. ಆವಾಗ p - 5q/q ಒಂದು ಭಾಗಲಬ್ಧ ಸಂಖ್ಯೆ ಆದರೆ √3 ಒಂದು ಅಭಾಗಲಬ್ಧ ಸಂಖ್ಯೆ, ಇದು ಅಸಾಧ್ಯ. ಆದ್ದರಿಂದ ನಮ್ಮ ಊಹೆ ತಪ್ಪು. ಸೊ √3+5 ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಅಂತ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಲೆಕ್ಕ √5 - 7 ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಬರೋ ಚಾನ್ಸಸ್ ತುಂಬಾ ಇದೆ. ಸೊ ಮೊದಲೇನು ಮಾಡಬೇಕು, ಭಾಗಲಬ್ಧ ಸಂಖ್ಯೆ ಅಂತ ಕೊಡ್ರಿ, ಅದ್ರ ರೂಪ ಹಾಕೋಬೇಕು. ಆಮೇಲೆ ಇವೆರಡು ಸ್ಟೆಪ್ಸ್ಗಳನ್ನು ಬರೆದು ಆಮೇಲೆ ನೀವೇನು ಬರೀಬೇಕು, p+7q/q ಒಂದು ಭಾಗಲಬ್ಧ ಸಂಖ್ಯೆ ಆದರೆ √5 ಒಂದು ಅಭಾಗಲಬ್ಧ ಸಂಖ್ಯೆ, ಇದು ಅಸಾಧ್ಯ. ಆದ್ದರಿಂದ ನಮ್ಮ ಊಹೆ ತಪ್ಪು. √5 - 7 ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಅಂತ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಇನ್ನೊಂದು ಲೆಕ್ಕ ಇತ್ತು 2+√5 ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಓಕೆನಾ, ಇಲ್ಲಿ ಕೇವಲ 6 ಲೆಕ್ಕ ಇದ್ದಾವೆ ಫ್ರೆಂಡ್ಸ್. 6 ಲೆಕ್ಕ ಮಾಡಿದರೆ ಇವೇ ನಿಮ್ಮ ಎಕ್ಸಾಮ್ಗೆ ಬರ್ತಾ ಇದ್ದಾವೆ. ಇವು ಬಿಟ್ಟರೆ ಬೇರೆ ಏನೂ ಬರೋದಿಲ್ಲ. ಇನ್ನು ಚೆನ್ನಾಗಿ ಕೂತು ನೀವು ಪ್ರಾಕ್ಟೀಸ್ ಮಾಡಬೇಕು. ನಾನು ಹೇಳಿರ್ತಕ್ಕಂಥದ್ದು 1 ಮಾರ್ಕರ್ 1 ಕ್ವಶನು, ನೆಕ್ಸ್ಟ್ ಹೇಳಿರ್ತಕ್ಕಂಥದ್ದು 2 ಮಾರ್ಕರ್ 1 ಕ್ವಶನು. ಅಂದರೆ ಒಂದು ಅಂಕದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಕೊಟ್ಟಿದ್ದೆ. ಆಮೇಲೆ ಇವೆಲ್ಲ 2 ಅಂಕದಲ್ಲಿ ಬರ್ತಕ್ಕಂಥ ಪ್ರಶ್ನೆ ಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ ಅಂತಕ್ಕಂಥದ್ದು. ಸೊ ನೀವು ಇಷ್ಟು ಸಾಧಿಸಿದರೆ ಖಂಡಿತವಾಗಿ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಅಂಕಗಳು ಸಿಕ್ಕೇ ಸಿಗ್ತಾವೆ. ಜಸ್ಟ್ 3+2√5 ಇದು ಕೂಡ ಲೆಕ್ಕ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇರೋದು 2√3 - 4 2√3 - 4 ಇದು ಕೂಡ LBAದಲ್ಲಿರ್ತಕ್ಕಂಥ ಪ್ರಶ್ನೆ ಇತ್ತು. ಓಕೆ, ಸೊ ಅದನ್ನು ಯಾವ ಥರನಾಗಿ ಒಂದು ಲೆಕ್ಕನ ನಾನು ಲಾಸ್ಟ್ ನಿಮಗೆ ಹೇಳ್ತಾ ಹೋಗ್ತೀನಿ, ಯಾಕಂದರೆ ಇಂಪಾರ್ಟೆಂಟ್ ಅನಿಸಿತು ನನಗೆ. ಫಸ್ಟ್ ಬರ್ಕೊಡ್ರಿ ಊಹೆ 2√3 - 4 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಓಕೆನಾ, ಆವಾಗ 2√3 - 4 = p/q. PQ Z Q is not equal to 0, PQ is equal to 1 ಆಗಿರ್ತದೆ. ಆವಾಗ 2√3 = p/q + 4 ಆಗಿರ್ತದೆ. ಓಕೆ, ನೆಕ್ಸ್ಟ್ 2√3 = p + 4q/q. ಆವಾಗ √3 = p + 4q/2q. ಇಲ್ಲಿ p + 4q/2q ಒಂದು ಭಾಗಲಬ್ಧ ಸಂಖ್ಯೆ ಆದ್ದರಿಂದ √3 ಒಂದು ಅಭಾಗಲಬ್ಧ ಸಂಖ್ಯೆ, ಇದು ಅಸಾಧ್ಯ. ಆದ್ದರಿಂದ ನಮ್ಮ ಊಹೆ ತಪ್ಪು. ಸೊ 2√3 - 4 ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಅಂತ ಬರೆದ್ರೆ ಸಾಕು. ನಾನು ಎಷ್ಟು ಹೇಳಿದ್ದೀನಿ ಇಷ್ಟ ಲೆಕ್ಕವನ್ನು ಪ್ರಾಕ್ಟೀಸ್ ಮಾಡಿದರೆ 3ಕ್ಕೆ 3 ಅಂಕಗಳು ಗ್ಯಾರಂಟಿಯಾಗಿ ನಿಮಗೆ ಸಿಗ್ತವೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.